ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು ನಿಮ್ಗೆ ಒಬ್ಬ 20-22 ವರ್ಷದ ಹುಡುಗ ಕಾಣಿಸ್ತಾನೆ. ದುಬಾರಿ ಕಾರ್ನಲ್ಲಿ ಕೂತು ದುಬೈನಲ್ಲಿ ರಜಾ ಎಂಜಾಯ್ ಮಾಡ್ತಾ ಹೇಳ್ತಾನೆ, ಬರೀ 10 ನಿಮಿಷ ಟ್ರೇಡಿಂಗ್ ಮಾಡಿದೆ, ಇವತ್ತು 2 ಲಕ್ಷ ಲಾಭ ಆಯಿತು. ನೀವು ಕೂಡ ನನ್ನ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ಕೋರ್ಸ್ ತಗೊಳ್ಳಿ, ನಿಮ್ಮನ್ನೂ ಶ್ರೀಮಂತರನ್ನಾಗಿ ಮಾಡ್ತೀನಿ ಅಂತ. ಇದನ್ನ ನೋಡಿದ ನಮ್ಮ ಯುವಕರು, ಅರೆ, ಇವನು 20 ವರ್ಷಕ್ಕೆ ಕೋಟ್ಯಾಧಿಪತಿ ಆಗಿದ್ದಾನೆ, ನಾನಿನ್ನು ತಿಂಗಳಿಗೆ 20,000ಕ್ಕೆ ಗುಲಾಮ್ನ ತರಹ ದುಡಿತಿದ್ದೀನಿ, ನಾನು ಕೂಡ ಆಫೀಸ್ ಬಿಟ್ಟು ಟ್ರೇಡಿಂಗ್ ಶುರು ಮಾಡ್ತೀನಿ ಅಂತ ತಮ್ಮ ಸೇವಿಂಗ್ಸ್ ದುಡ್ಡನ್ನೆಲ್ಲ ತಗೊಂಡು ಬಂದು ಆಪ್ಗೆ ಹಾಕ್ತಾರೆ. ಆದ್ರೆ ರಿಯಾಲಿಟಿ ಏನು ಗೊತ್ತಾ? ಆ ಲಂಬಾರ್ಗಿನಿ ಅವಂದಲ್ಲ, ಬಾಡಿಗೆದು. ಆ ಸ್ಕ್ರೀನ್ಶಾಟ್ ಅಸಲಿಯಲ್ಲ, ಫೇಕ್. ಇವತ್ತು ನಾವು ಈ ಇಂಟ್ರಾಡೇ ಟ್ರೇಡಿಂಗ್ ಮತ್ತು ಆಪ್ಷನ್ಸ್ ಟ್ರೇಡಿಂಗ್ನ ಕರಾಳ ಮುಖವನ್ನ ಎಕ್ಸ್ಪೋಸ್ ಮಾಡೋಣ. ಇದು ತುಂಬಾ ಸೆನ್ಸಿಟಿವ್ ಟಾಪಿಕ್, ಕೊನೆವರೆಗೂ ನೋಡಿ. ಸೆಬಿ ಹೇಳುವ ಆಘಾತಕಾರಿ ಸತ್ಯ. ನಾನು ಬರೀ ಬಾಯಲ್ಲಿ ಹೇಳ್ತಿಲ್ಲ, ಭಾರತದ ಶೇರ್ ಮಾರ್ಕೆಟ್ ರೆಗ್ಯುಲೇಟರ್ ಆಗಿರುವ ಸೆಬಿ ಒಂದು ಅಫಿಷಿಯಲ್ ರಿಪೋರ್ಟ್ ಕೊಟ್ಟಿದೆ. ಆ ರಿಪೋರ್ಟ್ ಪ್ರಕಾರ ಎಫ್&ಓ ಟ್ರೇಡಿಂಗ್ ಮಾಡುವ 10 ಜನರಲ್ಲಿ 9 ಜನ ತಮ್ಮ ದುಡ್ಡನ್ನ ಕಳೆದುಕೊಳ್ತಿದ್ದಾರೆ. ಉಳಿದ ಆ 1 ಜನ ಮಾಡುವ ಲಾಭ ಎಷ್ಟಿರುತ್ತೆ ಗೊತ್ತಾ? ಅವನು ಬ್ರೋಕರೇಜ್ ಮತ್ತು ಟ್ಯಾಕ್ಸ್ ಎಲ್ಲ ಕಟ್ಟಿದ ಮೇಲೆ ಅವನು ಮಾಡೋದು ಒಂದು ಆಫೀಸ್ ಬಾಯ್ ಸಂಬಳಕ್ಕಿಂತ ಕಮ್ಮಿ. ಅಂದ್ರೆ ನೀವು 90% ಫೇಲ್ ಆಗುವ ಗೇಮ್ನಲ್ಲಿ ದುಡ್ಡು ಹಾಕ್ತಿದ್ದೀರಾ. ಇದು ಇನ್ವೆಸ್ಟ್ಮೆಂಟ್ ಅಲ್ಲ, ಇದು ಲೀಗಲ್ ಗ್ಯಾಂಬ್ಲಿಂಗ್, ಕಣ್ಣುಚ್ಚಾಲೆ ಆಟ. ಟ್ರೇಡಿಂಗ್ ಅಂದ್ರೆ ಸ್ಕ್ರೀನ್ ಮುಂದೆ ಕೂತು ಕೆಂಪು ಮತ್ತು ಹಸಿರು ಕ್ಯಾಂಡಲ್ಗಳನ್ನು ನೋಡೋದು. ಒಂದು ದಿನ ನಿಮ್ಗೆ 5,000 ಲಾಭ ಆಗತ್ತೆ, ನಿಮ್ಮ ಮೈಂಡ್ಗೆ ಸಿಕ್ಕಾಪಟ್ಟೆ ಡೋಪಮಿನ್ ರಿಲೀಸ್ ಆಗತ್ತೆ. ಅಬ್ಬಾ, ನಾನು ಮಾರ್ಕೆಟ್ನ ಕರಗತ ಮಾಡ್ಕೊಂಡೆ ಅನ್ಕೋತೀರಾ. ಮಾರನೇ ದಿನ ಅದೇ ಕಾನ್ಫಿಡೆನ್ಸ್ನಲ್ಲಿ 10,000 ಹಾಕ್ತೀರಾ, 0 ಆಗತ್ತೆ. ಆ ಲಾಸ್ ಕವರ್ ಮಾಡೋಕೆ ಅಪ್ಪನ್ ದುಡ್ಡು, ಫ್ರೆಂಡ್ಸ್ ಹತ್ರ ಸಾಲ ತಂದು ಹಾಕ್ತೀರಾ, ಕೊನೆಗೆ ಎಲ್ಲವೂ ನಾಶ. ಇದು ಒಂದು ವ್ಯಸನ, ಕೆಸಿನೋನಲ್ಲಿ ಆಡಿದ ಹಾಗೇನೆ. ರಿಯಲ್ ಇನ್ವೆಸ್ಟಿಂಗ್ ಅಂದ್ರೆ ಏನು? ಹಾಗಾದ್ರೆ ಶೇರ್ ಮಾರ್ಕೆಟಿಂದ ದುಡ್ಡು ಮಾಡಕ್ಕಾಗಲ್ವಾ? ಖಂಡಿತ ಆಗತ್ತೆ. ವಾರೆನ್ ಬಫೆಟ್, ರಾಕೇಶ್ ಜುಂಜುನ್ವಾಲಾ ಅವರು ದುಡ್ಡು ಮಾಡಿದ್ದು ರೋಸ್ ಟ್ರೇಡಿಂಗ್ ಮಾಡಿ ಅಲ್ಲ, ಒಂದು ಒಳ್ಳೆ ಕಂಪನಿಯ ಶೇರ್ ತಗೊಂಡು 10-15 ವರ್ಷ ಹೋಲ್ಡ್ ಮಾಡಿದ್ದಕ್ಕೆ. ನಿಮ್ಮ ಸಂಪತ್ತು ಬೆಳೆಯೋದು ನಿಧಾನವಾಗಿ. ಗೆಟ್ ರಿಚ್ ಕ್ವಿಕ್, ರಾತ್ರೋರಾತ್ರಿ ಶ್ರೀಮಂತರಾಗುವ ಸ್ಕೀಮ್ಗಳು ನಿಮ್ಮನ್ನ ಭಿಕ್ಷುಕರನ್ನಾಗಿ ಮಾಡ್ತವೆ ಅಷ್ಟೇ. ಸೊ ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ನಲ್ಲಿ ಬರೋ ಫೇಕ್ ಗುರುಗಳ ಕೋರ್ಸ್ ತಗೊಂಡು ನಿಮ್ಮ ಕಷ್ಟದ ಹಣ ವೇಸ್ಟ್ ಮಾಡ್ಬೇಡಿ. ಫೋಕಸ್ ಆನ್ ಯೋರ್ ಜಾಬ್, ಸ್ಕಿಲ್ ಮತ್ತು ಆ ದುಡ್ಡನ್ನ SIP-ನಲ್ಲಿ ಹಾಕಿ. ನೀವು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಟ್ರೇಡಿಂಗ್ನಲ್ಲಿ ಲಾಸ್ ಮಾಡ್ಕೊಂಡಿದ್ದೀರಾ? ಪ್ರಾಮಾಣಿಕವಾಗಿ ಕಮೆಂಟ್ ಮಾಡಿ, ಬೇರೆಯವರಿಗೂ ಎಚ್ಚರಿಕೆ ಸಿಗಲಿ. ಈ ವಿಡಿಯೋನ ಯುವಜನತೆಗೆ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.